ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಿನ್ನೆ RCB ಕಪ್ ಗೆದ್ದೈತಿ. ಅವ್ರ ಏನ್ ಕರ್ನಾಟಕ, ಆಂಧ್ರ, ತೆಲಂಗಾಣ, ಡೆಲ್ಲಿ, ಚೆನ್ನೈ ಎಲ್ಲ ಕಡೆ ಇಂಡಿಯಾ ಆಟ ಅಲ್ಲ, ಓಲ್ಡ್ ವಿಶ್ವ ಎಲ್ಲ ಕಡೆನೂ ಏನು ಕೆಟ್ಟ ಕ್ರೇಜ. ನಾವು ಹೇಳಕತ್ತಿದ್ದೀವಿ ಅವ್ನು 12 ತಿಂಗಳಿಗೆ ಏನು ನಾವು 108 ಹಬ್ಬಗಳು ಬರ್ತಾವ. ಓಸು ಹಬ್ಬಗಳು ಕೂಡಿಸಿ ನಿನ್ನೆ ರಾತ್ರಿ ಆಗಿತ್ತು ನೋಡ್ರಿ ಹಬ್ಬ. ಏನು ಕೆಟ್ಟ ಮಂದಿರಿ ಅವನು. ಪ್ರತಿ ಊರಾಗ, ಪ್ರತಿಯೊಂದು ಓಡ್ಯಾಗ, ಪ್ರತಿಯೊಂದು ಸರ್ಕಲ್ದಾಗ ಪೂರ್ತಿ ಎಲ್ಲ ಏನು ಪಟಾಕಿಸಿ, ಏನು ರ್ಯಾಲಿ, ಏನು ಡ್ಯಾನ್ಸ್, ಅಂಗಿ ಚಾಟಿ ಎಲ್ಲ ಹರ್ಕೊಂಡು ಅವನ ಇವು ಯಾವ ಅವನ 5 ಕಪ್ ಗೆದ್ದು ಏನು ಮೆರಿಲಕತ್ತಾವಲ್ಲ ಇವ್ನವ್ನು 17 ಕಪ್ ಆಗ್ಯಾವ. 17 ಕಪ್ ಒಂದು ಕಡೆ ಆದ್ರೆ RCB ಒಂದು ಕಪ್ ಬರ್ಬೇಕಿತ್ರಿ ಹೊರಗ. ನಾವು ಕರ್ನಾಟಕ ಟೀಮ್ ಒಂದಾಗ ಗೆದ್ದಾಗ ನಾವು ಸಂಭ್ರಮಾಚರಣೆ ಮಾಡಿಲ್ಲ. ಇಡೀ ಜಗತ್ತ RCB ಸಂಬಂಧ ಕಾಯ್ಕೋತ ಕೂತಿತ್ತ. ಅವನು ಕಪ್ ಗೆಲ್ಬೇಕು ಅಂತೇಳಿ ನಿನ್ನೆ ಗೆದ್ರೆ ಅವನು ವನವಾಸ 17 ವರ್ಷದ ವನವಾಸ ಮುಗಿತ್ತು. 18ಕ್ಕೆ ನಾವು ಕಪ್ ಎತ್ತಿದ್ದೀವಿ. ಏನು ಮ್ಯಾಚ, ಏನು ಇವ್ರದ್ದು ಕ್ರೇಜ. ಅವನು ಜಗತ್ತಿನ್ಯಾಗ ಯಾವ ಟೀಮು ಇಂಥದ್ದಿಲ್ಲ, ಇಟ್ಟು ಕ್ರೇಜ, ಇಟ್ಟು ಹವಾ ಇದ್ದಿದ್ದ. ಮುಂದೂ ಹುಟ್ಟಂಗಿಲ್ಲ, ಹಿಂದೂ ಹುಟ್ಟಿಲ್ಲ ಅಂತ ಟೀಮ್ ನಮ್ಮ RCB. ನೋಡ್ಬೇಕ್ರಿ, ಇವತ್ತ ಬೆಂಗಳೂರಿಗೆ ಬಂದಾರ ವಿಧಾನಸೌಧ ಮುಂದ. ಏನಲ್ಲಿ ಮಂದಿ, ಏನು ಸುದ್ದಿ. ಈಗ ಚಂಜಿ ಮಾಡಿ ಕಾರ್ಯಕ್ರಮ ಇಟ್ಕೊಂಡಾರ ಚಿನ್ನಸ್ವಾಮಿ ಕ್ರೀಡಾಂಗಣದಾಗ. ನಮ್ಮ ವಿರಾಟ್ ಕೊಹ್ಲಿ ಅಳೋದೇನೋ ಪಿಚ್ದಾಗ. ಅಹಮದಾಬಾದ್ ಸ್ಟೇಡಿಯಂ ಪೂರ್ತಿ ನಮ್ಮ ರೆಡ್ ಆರ್ಮಿ ತುಂಬೋದೇನು. ಯಾವ ಜನ್ಮದ ಪುಣ್ಯ ರೀ. ಏನಿದು ನಮ್ಮ RCB ಟೀಮಿಂದು ಹವಾರೇ ಹವಾ. ಎಲ್ಲಾರು ಹುಚ್ಚಾಗ್ಯಾರ. ಹುಚ್ಚೇನು ಪೂರ ಹುಚ್ಚ. ಬೆಳಗನ ಮಂದಿ DJ ಗೀಜೆ ಏನು ಪೂರ ಸೈಕ ಹುಚ್ಚಾಗಿ ಮಂದಿ ಕುಣಿಲಾಕತ್ತಿತ್ತು. ಆ ಲಾರಿ ಸೌಂಡಿಗೆ ಕುಣಿಯೋದು, ಗಾಡಿ ಆವಾಜ್ ಮಾಡಿ ಹೊಡೆಯೋದು, ಹೊಡೆಯೋದು. ಇಂಥ ಟೀಮ್ ಜಗತ್ತಿನಾಗ ಎಲ್ಲೂ ಹುಟ್ಟಿಲ್ಲ, ಮುಂದೂ ಹುಟ್ಟಲ್ಲ ಅಂತ ಒಂದು ಟೀಮ್ ನಮ್ಮ RCB ಟೀಮ್. ನಿನ್ನೆ ಮ್ಯಾಚ ಎಂಥ ಮ್ಯಾಚ, ಏನು ಸುದ್ದಿ. ಕಣ್ಣಾಗ ನೀರು ತರಿಸ್ಬಿಡ್ತೀರಿ. ವಿರಾಟ್ ಕೊಹ್ಲಿ ಅವ್ರು ಎಲ್ಲರೂ ಅಳೋದು. ನಮ್ಮ ಕಿಂಗ್ ಕೊಹ್ಲಿ ಸಾಹೇಬ್ ಹೇಳಬಿಟ್ಟ, ಮಾಲಕ ಹೆಂಗ ಏನು ಇಲ್ಲ, ನಾ ಮೊದಲು ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರು ಮಂದಿ ನಾ ನೋಡ್ಬೇಕು, ನಮ್ಮ ಕರ್ನಾಟಕ ಮಂದಿ ನಾ ನೋಡ್ಬೇಕು ಅಂಥೇಳಿ ಅವರು ತಮ್ಮ ಖುಷಿನ ವ್ಯಕ್ತಪಡಿಸಿದ್ರು. ಇಂಥ ಒಂದು ಕ್ಷಣಕ್ಕೆ ನಾವು ಕಾಯ್ಕೋತ ಕೂತಿದ್ದೀವಿ. ಏನು ಮಂದಿರಿ, ಎಲ್ಲ ಕಡೆ ಪಟಾಕಿ ಗಿಟಾಚಿ ಪೂರ್ತಿ ಸೋಷಿಯಲ್ ಮೀಡಿಯಾ ಹೈಜಾಕೆಲ್ಲ ಬಂದ್ ಆಗ್ಬಿಟ್ಟದ. ಆಪರೇಟೇ ಆಗಾಕತ್ತಿಲ್ಲ. ಇನ್ನು ಒಂದು ತಿಂಗಳ ಇನ್ನು ಸೋಷಿಯಲ್ ಮೀಡಿಯಾ ಪೂರ ಬೆಂಕಿ. ಯಾವುದೋ ಇದು ಹಾಕತ್ತೇನೆ. ಇನ್ನು RCBನೇನು ಇನ್ನು ಸ್ವಲ್ಪ ದಿನದಾಗ ಹೇಳ್ತಾರ. ಅದನ್ನ ರಿಪೋರ್ಟಿಂಗ, ಸರ್ಚ, ಸಂಶೋಧನೆ ಎಲ್ಲ ಮಾಡಿ ಯಾವ್ಯಾವ ಸಾಧನೆ, ಯಾವ್ಯಾವ ಐತಿಹಾಸಿಕ ದಾಖಲೆಗಳು ಆಗ್ಯಾವ RCB ಪಾಲಿಗೆ ಅನ್ನುವಂಥದ್ದು ಇನ್ನು ಲೆಕ್ಕಾಚಾರ ಮಾಡಿ ಹೇಳ್ತಾರ. ಎಲ್ಲದರಾಗೂ ದಾಖಲೆ ಅಂತ ಒಂದು ಟೀಮ್ ದಾಖಲೆ ಮಾಡಿದ ಟೀಮ್ ನಮ್ದು RCB. ನಮ್ಮ ಟೀಮಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕ, ನಮ್ಮ ಮ್ಯಾನೇಜ್ಮೆಂಟಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕ, ನಮ್ಮ RCB ಕೋಚಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕ, ಮತ್ತು ನಮ್ಮ ಕರ್ನಾಟಕ ಪೊಲೀಸರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿನಿ. ಯಾಕಂದ್ರೆ ರಾತ್ರಿ ಬೆಳಗಾನ ಮಂದಿ ಹೊಡಿಲಕತ್ತಾರ. ಎಲ್ಲರಿಗೂ ಅಷ್ಟ ಒಂದು ಯಾರಿಗೂ ಲಾಟಿಂದ ಹೊಡಿಲಾರ್ರಿ, ಯಾರಿಗೂ ಬೈಲಾರ್ರಿ, ಅಟ್ಟೆ ಸಂಭಾಳಿಸ್ಯಾರ. ಇನ್ನು ಯಾವ್ರಿ ಪಂಟ ಗಿಂಟ ಹೊಡೆದು ಬಂದವ್ರಿಗೆ ಅಟ್ಟ ಬೆದರಿಸಿ ಹೊಡೆದಂಗೆ ಮಾಡಿ ಅಟ್ಟು ಕಳಿಸಿರ್ತಾರೆ. ಮತ್ತು ಏನು ಮಾಡ್ಬೇಕು ಅವರು, ಹೌದಲ್ರಿ? ಅದಕ್ಕೆ ಇವತ್ತಿನ ಮಾತ್ರ ನಾವು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಏನು ಮಂದಿರಿ, ಮಹಾರಾಷ್ಟ್ರದಾಗೂ ಹೊಡ್ಲಾತ್ತಾವ ಮಂದಿ, ಪೂರ್ತಿ ಹೊರಗೆ ಬಂದು ಕ್ಯಾಕಿ ಹೊಡ್ಲಾತ್ತಾವ. ಡೆಲ್ಲಿ ಎಲ್ಲೇ ನೋಡ್ತೀರಿ ಏನು ಸುದ್ದಿ, ಯಾಕಡೆ ನೋಡ್ತೀರಿ ಆ ಕಡೆ ಮಂದಿ, ಎಲ್ಲಿ ನೋಡ್ತೀರಿ ಅಲ್ಲಿ ಮಂದಿ. ಇಂಥ ಕ್ರೇಜ್ ಅವನು ನಾರಿ ಎಲ್ಲೂ ನೋಡಿಲ್ರಿಪ್ಪ. ನೀವೆಲ್ಲರ ನೋಡಿದ್ರೆ ಹೇಳ್ರಿ. ಇನ್ನು ಮುಗಿಯಂಗಿಲ್ಲ, ಇನ್ನು ಹಂಗೆ ಹೋಗೋದೇನು. ಇನ್ನು ಎಷ್ಟು ದಿನ ಹೊಕ್ಕತ್ ಗೊತ್ತಿಲ್ಲ. ಇವತ್ತು ರಾತ್ರಿ ಮತ್ತೀಗ ಸಂಜೆ ಮಾಡಿ ಆಯ್ತೀಗ. ಏನದು RCB ಕ್ರೇಜ, ಏನು ಸುದ್ದಿ. ಗಂಟ್ಲು ಹರ್ಕೊಂಡು ದಡಿ ಬಿದ್ದಾವೆ ಎಲ್ಲರದು. ಎಲ್ಲ ಕಡೆ LED ಸ್ಕ್ರೀನ್. ಇವತ್ತೆಲ್ಲೆಲ್ಲೋ ಅನ್ನಪ್ರಸಾದ ಹಾಕ್ಲಾತ್ತಾರ. ನಾವು ನಮ್ಮ ಬಿಜಾಪುರದಾಗ ಇವತ್ತು 8 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಾಗ ನಾವು ಅನ್ನಪ್ರಸಾದ ಇಟ್ಕೊಂಡೇವಿ. ಒಂದು ವಿಶೇಷ ಪೂಜೆನ ಅದರ ಜೊತೆ ಇವತ್ತು ಅನ್ನಪ್ರಸಾದ ಇಟ್ಕೊಂಡೇವಿ. ಬರೀ 8 ಗಂಟೆಗೆ ಎಲ್ಲರೂ ನಾವು ಇವತ್ತ DJ ಹಚ್ಚಬೇಕಂತ ಮಾಡಿದ್ದೀವಿ. ಕೊನೆಯ ಕ್ಷಣದಾಗ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಇವತ್ತು ನಮ್ದು DJ ಹಚ್ಚೋದು ಆಗಿಲ್ಲ ಅಂತೇಳಿ ಸುಮ್ಮ ಕೂರೋ ಮಕ್ಕಳು ನಾವಲ್ಲ. ನಾವೇನು ಮಾಡಿದ್ವಿ ವಿಚಾರ ಅಂದ್ರೆ DJ ಅಂತೂ ಆಗಿಲ್ಲ. ಈ ಹೆಂಗಾದ್ರೂ ನಾವು ಖುಷಿ ಒಳಗದೀವಿ. ಈ ಖುಷಿನ ಮತ್ತೆ ಬೇರೆ ರೀತಿಯಾಗಿ ನಾವು ವ್ಯಕ್ತಪಡಿಸ್ಬೇಕಂತ ಹೇಳಿ ನಮ್ಮ ತಲೆಯಾಗ ವಿಚಾರ ಬಂದಿದ್ದೇನಪ್ಪ ಅಂದ್ರೆ
ನಾವು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ ನಾನು ಪ್ರಸಾದ ಇಟ್ಟು ಬಿಡೋನು ಒಂದು ವಿಶೇಷ ಪೂಜೆಯೊಂದಿಗೆ ಅಂತೇಳಿ ನಾವೆಲ್ಲ ಡಿಸ್ಕಷನ್ ಮಾಡಿ ಎಲ್ಲರೂ ಅಪನ ಹಾಕಿ ಎಲ್ಲರೂ ತಮ್ಮ ಖುಷಿಯಿಂದ ಇವತ್ತು ಬರೋಬ್ಬರಿ 1 ಕ್ವಿಂಟಲ್ ನಾವು ರೈಸನ್ನು ಏನು ವ್ಯವಸ್ಥೆ ಮಾಡೀವಿ. ಎಲ್ಲರೂ ಬರ್ರಿ ಇವತ್ತು ಈ ಒಂದು ಖುಷಿ ಜೊತೆ ಈ ಒಂದು ಸಂಭ್ರಮಾಚರಣೆ ನಾವೆಲ್ಲರೂ ಮಾಡೋಣ ಅಂತ ಭಾಳ ಕೆಟ್ಟ ಖುಷಿಯಾಗೈತಿ. ಈ ಖುಷಿಯೊಳಗೆ ಏನು ಹೇಳಬೇಕು ಏನು ಹೇಳಬಾರ್ದು ಏನು ಏನೂ ಗೊತ್ತಿಲ್ಲ. ಪೂರ್ತಿ ಮಂದಿ ಹುಚ್ಚಾಗಿ ಬಿಟ್ಟೈತಿ. ದಿಕ್ಕು ತಪ್ಪಿ ಲೆಕ್ಕ ತಪ್ಪಿ ಮಂದಿ ಎಂಜಾಯ್ಮೆಂಟ್ ಮಾಡಾಕತ್ತಾರ. ತಮ್ಮ ಕೆರಿಯರ್ ಬಗ್ಗೆ ತಮಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಒಟ್ಟ RCB ಕಪ್ ಗೆಲ್ಲಬೇಕು 18 ವರ್ಷ ಮುಗಿತೀನಿ. 18 ವರ್ಷದಾಗ ನಾವು ಕಪ್ ಗೆದ್ದೀವಿ. ಇನ್ನು ತಮ್ಮ ಕೆರಿಯರ್ ಬಗ್ಗೆ ವಿಚಾರ ಮಾಡ್ತೈತೆ ಮಂದಿ. ಹಂಗಂತೇಳಿ RCB ಬಿಡಂಗಿಲ್ಲ. ಇನ್ನು ನೋಡ್ರಿ RCB ಕಪ್ ಎತ್ತದ ಮೇಲೆ ಕ್ರೇಜ ಮುಗಿದು ಬಿಡ್ತೈತಿ. ಇನ್ನೇನು ಇವರಪ್ಪ ಅಂತೇಳಿ ವಿಚಾರ ಮಾಡ್ರಿ. 17 ವರ್ಷದಿಂದ ಸೋತ್ಕೋತ ಬಂದಿದ್ದ ಟೀಮಿಗೆ ಈ ಲೆವೆಲಿಗೆ ಈ ಪರಿ ಕ್ರೇಜ್ ಇರೋ ಟೀಮ ಇನ್ನು ಕಪ್ ಗೆದ್ದ ಮೇಲೆ ಇದರದ ಹವಾ ಇದರ ಕ್ರೇಜ್ ಯಾವ ಲೆವೆಲ್ಗೆ ಹೋಗಬಹುದು ವಿಚಾರ ಮಾಡಿ. ಜಗತ್ತಿನಾಗ ಯಾವುದೇ ಸ್ಪೋರ್ಟ್ಸ್ ಅವ್ರು ನೀವು ಯಾವುದೇ ಟೀಮ್ ಈ ಪರಿ ಇಂಥ ಲೆವೆಲಿಗೆ ಕ್ರೇಜ್ ಇಲ್ಲ. ನಾವು ಇನ್ನೊಂದು 4-5 ದಿನದಾಗ ಗೊತ್ತಾಕದ್ ಲೆಕ್ಕಾಚಾರ ಮಾಡಿ ಯಾವ್ದು ಏನು ಅನ್ನುವಂಥದ್ದು ಪೂರ ನೆಕ್ಸ್ಟ್ ಲೆವೆಲ್ ಆತ. ನಾವು RCB ಕಪ್ ಗೆದ್ದಿದ್ದ ಭಾಳ ಕೆಟ್ಟ ಖುಷಿ ಆಗೈತಿ. ಮತ್ತು ಹಂಗೈನು 2-3 ವಿಡಿಯೋ ಜಾಡಿಸ್ತೀನಿ ರೀ. ಇನ್ನು ಕಪ್ ಗೆದ್ದೀವಲ್ರಿ. ಇವತ್ತು ಈಗ ಹೋಗ್ಬೇಕ್ರಿ ಅನ್ನಪ್ರಸಾದ ಹಮ್ಮಿಕೊಂಡಿವಿ ಹೋಗ್ತೀವಿ. ದಯವಿಟ್ಟು ಕ್ಷಮೆ ಇರಲಿ. DJ ಕೊನೆಯ ಕ್ಷಣದ ಕಾರಣಾಂತರದಿಂದ ಕ್ಯಾನ್ಸಲ್ ಆಗೈತೆ ಅಂತೇಳಿ ನಾವೇನು ಕೂತಿಲ್ಲ. ಎಲ್ಲರೂ ಅನ್ನಪ್ರಸಾದ ಮಾಡ್ಲಾಕತ್ತಾರ. ಎಲ್ಲರೂ LED ಸ್ಕ್ರೀನ್ ವ್ಯವಸ್ಥೆ ಮಾಡಿದ್ರು ನಿನ್ನೆ. ಇವತ್ತು ನಾವು ಹಮ್ಮಿಕೊಂಡಿವಿ. ನಿನ್ನೆ ನಾವು LED ಸ್ಕ್ರೀನನ್ನು ಹಾಕಿದ್ವಿ ನಮ್ಮ ಬಿಜಾಪುರದಾಗ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಕಡೆ. ನೀವು ಬರ್ರಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ. ಇವತ್ತು ರಾತ್ರಿ ಬಿಡಂಗಿಲ್ಲ. ಯಾಕಂದ್ರೆ ನಮ್ಮ ಪ್ಲೇಯರ್ಗಳಲ್ಲಿ ಚೆನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ಯಾರ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಐತ್ರಿ RCBದು. ಏನು ಮಂದಿ ಏನು ಸುದ್ದಿ ಬೆಳಗನ ಆ ಪರಿ ಮಂದಿ ಚೆನ್ನಸ್ವಾಮಿ ಎತ್ತಿ ಹೇಳಿದ್ರು ಕಡಿಮೆನೆ ನಮ್ದು RCBದ. ಹೇಳಿ ನಂದು ಧ್ವನಿ ಬಿದ್ದೈತಿ. ನಿನ್ನೆ ಕೂಗು ಹೊಡೆಯೋದೇನು ಚೀರಾಡೋದೇನು ಡ್ಯಾನ್ಸ್ ಮಾಡೋದೇನು ಸೌಂಡ್ ಗೀಂಡ್ ಏನಿಲ್ಲ. ಗಾಡಿ ಸೈಲೆನ್ಸರ್ ಗಾರ ಅವಾಜ್ ಮಾಡಿ ಅದಕ್ಕೆ ಕುಣದತ್ತೆ ಮಂದಿ. ಮತ್ತು ಕುಣಿಯಾಕೆ ಏನಾರ ಬೇಕಲ್ಲ ಒಂದು ಜೋಶ್ ಬೇಕಲ್ಲ. ಒಳಗೆ ಜೋಶ್ ಎಲ್ಲ ಮಿಕ್ಕಿ ತುಂಬೈತಿ ಕರೆ ಒಂದು ಸೌಂಡ್ ಬೇಕಲ್ಲ. ಸೌಂಡ್ ಯಾಕೆ ಸೊಮ್ಮ ಜನ್ರೇಟರ್ ಗಾಡಿಯಾಗ ಕಾಲು ಹೊಡೆದ್ರು ಕುಣಿ ಅಂತ ಮಂದಿ ಇತ್ತು ಇವತ್ತು. ನಿನ್ನೆ ಒಂದು ತಿಂಗಳು ಇರ್ತೈತಿದ ಮತ್ತು ಮುಗಿಸೋದು ಮತ್ತೊಂದು ಜಾಡಿಸ್ತೀನಿ ರೀ ಇವತ್ತು ವಿಡಿಯೋ ಮತ್ತೆ ಬರ್ತೀನಂತ್ರೆ. ನಮಸ್ಕಾರ.